ಅಲ್ಲ, ತಮಿಳ್ನಾಡಿನ ವಿಜಯ್ಗೆ ಈಗಾಗ್ಲೇ ಗಡ್ಡ ಮೀಸೆ ಎಲ್ಲ ಆಲ್ಮೋಸ್ಟ್ ಬೆಳ್ಳಗ್ ಆಗ್ತಾ ಇದೆ. ನಡೆಯೋದು ಕೂಡ ಸ್ವಲ್ಪ ನೋವಿನಿಂದಲೇ ನಡೀತಾರೆ. ಅಂತ ವಿಜಯ್ ಇವತ್ತು 108 ಸೀಟ್ಗಳನ್ನ ತಮಿಳ್ನಾಡಲ್ಲಿ ಗೆದ್ದಿದ್ದಾರೆ. ಆದ್ರೆ ನಮ್ ಕನ್ನಡದ ನಟರುಗಳಿಗೆ ಏನಾಯ್ತಪ್ಪ, ಯಾಕಪ್ಪ ಈ ಮಟ್ಟಿಗೆ ಈ ಲೆವೆಲ್ಗೆ ಸೋಂಬೇರಿಗಳಾದ್ರು? ಅಲ್ಲ, ನಮ್ ಕನ್ನಡದ ನಟರು ಕೆಲವರು ಅವ್ರದೇ ಆದ ಒಂದು ಧ್ಯೇಯ ಉದ್ದೇಶಗಳಿದೆ, ಜನಗಳಿಗೆ ಒಳ್ಳೇದ್ ಮಾಡ್ಬೇಕು, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು ಅನ್ನೋ ಒಳ್ಳೊಳ್ಳೆ ಗುಣಗಳಿದೆ. ಉದಾಹರಣೆಗೆ ತಗೊಳ್ಳಿ, ದರ್ಶನ್ ಅವರು ಎಷ್ಟೋ ಪ್ರಾಣಿಗಳಿಗೆ ಅವರು ಒಂದೇ ಒಂದು ಕರೆ ನೀಡಿದ್ಕೆ ಕೋಟ್ಯಾಂತರ ರೂಪಾಯಿ ಜನಗಳಿಂದ ಹರಿದು ಬಂತು, ಆಯ್ತಾ, ಆ ಕರೋನಾ ಟೈಮ್ ನಲ್ಲಿ. ಹಾಗೆ ಸುದೀಪ್ ಅವ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಜನಗಳಿಗೆ ಹೆಲ್ಪ್ ಮಾಡ್ತಾರೆ. ಅವ್ರಿಗೂ ಕೂಡ ಒಳ್ಳೆ ಹೆಸರೇ ಇದೆ. ಇನ್ನು ನಮ್ಮ ಉಪೇಂದ್ರ ಅವರು, ಇವರು ಕೂಡ ಪ್ರಜಾಕೀಯ ಪಾರ್ಟಿಯನ್ನ ಜನಗಳಿಗೋಸ್ಕರನೇ ಮಾಡ್ತೀನಿ ಅಂತ ಒಂದಷ್ಟು ಒಳ್ಳೆ ಹೆಸರನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು ಶಿವರಾಜ್ ಕುಮಾರ್, ಹೀಗೆ ಇನ್ನು ಹಲವಾರು ನಟರುಗಳು ಇದ್ದಾರೆ ನಮ್ಮ ಕನ್ನಡದವರು. ಆದ್ರೆ ಅವ್ರು ಯಾರೂ ಕೂಡ ಯಾಕೋ ಮನಸ್ಸು ಮಾಡ್ತಾ ಇಲ್ಲ. ಎಲ್ಲೋ ದುಡ್ಡು ಕಳ್ಕೊಬಿಡ್ತೀವಿ ಇದುವರೆಗೂ ಸಂಪಾದನೆ ಮಾಡಿರ್ತಕ್ಕಂಥದ್ನ ಅನ್ನುವಂತ ಒಂದು ಭಯ ಭೀತಿಯಲ್ಲಿ ನಿಂತಿಲ್ಲ ಅನ್ನುವಂತ ಒಂದು ಮಾತುಗಳು ಕೂಡ ಜನಗಳಿಂದ ಕೇಳಿ ಬರ್ತಾ ಇದೆ. ಒಂಥರ ರೋಷ ವೇಷ ಅಂತಾರಲ್ಲ, ಅಭಿಮಾನಿಗಳೇ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಅಲ್ಲ ರೀ, ನಮ್ ಕನ್ನಡ ನಟರುಗಳಿಗೆ ಏನಾಗಿದೆ ರೀ ಅಂತ ಅವರೇ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇತ್ತೀಚೆಗೆ ಆಕ್ಚುಲಿ ಸೋಷಿಯಲ್ ಮೀಡಿಯಾಗಳು ಕೂಡ ರೊಚ್ಚಿಗೆದ್ದು ಆಕ್ಚುಲಿ ಉಪೇಂದ್ರ ಅವರನ್ನ ಕೂರಿಸ್ಕೊಂಡು ಇವಾಗ ಸಂದರ್ಶನದ ಮೇಲೆ ಸಂದರ್ಶನ ಕೂಡ ಮಾಡ್ತಾ ಇವೆ. ಅಲ್ಲ ಉಪೇಂದ್ರ ಅವರೇ, ಅಂತ ವಿಜಯ್ ಅವರೇ ಅಲ್ಲಿ ಗೆದ್ದು ಬಿಟ್ರು. ನಮ್ಮ ಕನ್ನಡದ ನಟರು, ನೀವು ಜನ ನಿಮ್ಮನ್ನ ಪ್ರೀತಿಸ್ತಾರೆ, ನೀವ್ ಯಾಕ್ರಿ ಸುಮ್ನೆ ಸೈಲೆಂಟ್ ಆಗಿದ್ದೀರಾ ಅಂತ ಅಂದ್ರೆ, ನಮ್ಮ ಉಪೇಂದ್ರ ಅವರು ಆಕ್ಚುಲಿ ಹಳೆ ಬಾಣವನ್ನೇ ಬಿಡ್ತಾ ಇದ್ದಾರೆ. ಅಂದ್ರೆ ಇದು ನಾನ್ ಮಾಡಿರತಕ್ಕಂಥದ್ದು, ನಾನೊಬ್ನೇ ರಾಜಕೀಯಕ್ಕೆ ಬರ್ತಕ್ಕಂಥದ್ದಲ್ಲ, ಜನಗಳು ರುಚಿಗೆದ್ದು ಅಲ್ವಾ, ಅಂದಾಗೆ ಅವರ ಇಚ್ಛಾಶಕ್ತಿಯಿಂದ ಬರಬೇಕು ಅನ್ನುವಂಥದ್ದು ಉಪೇಂದ್ರ ಅವರ ವಾದ. ಅದನ್ನ ಇವಾಗ್ಲೂ ಕೂಡ ಅವರು ಅದನ್ನೇ ಹೇಳ್ತಾರೆ. ಅದನ್ನ ಬಿಟ್ಟು ಅವರು ಬೇರೆ ಏನು ಕೂಡ ಹೇಳಲ್ಲ. ಆಕ್ಚುಲಿ ಉಪೇಂದ್ರ ಅವರು ಹೇಳ್ತಾ ಇರ್ತಕ್ಕಂಥದ್ದು ಕೆಲವೊಂದ್ ಸಾರಿ ಜನಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಎಷ್ಟೋ ಜನಕ್ಕೆ ಇನ್ನೂ ಕೂಡ ಅವ್ರ ಬಗ್ಗೆ ಅವ್ರು ಏನ್ ಹೇಳ್ತಾರೆ, ಅವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅನ್ನೋದು ಕ್ಲಾರಿಟಿನೇ ಸಿಕ್ಕಿಲ್ಲ. ಕೆಲವರು ಬುದ್ಧಿವಂತರು, ವಿದ್ಯಾವಂತರು ಅವರ ಮಾತುಗಳಿಗೆ ಎಸ್ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಸರಿ, ಇದನ್ನ ಮಾಡೋಣ ಅಂತಾರೆ, ಆದ್ರೆ ಮಾಡೋಕೆ ಆಗ್ತಾ ಇಲ್ಲ. ಎಸ್, ಇನ್ನು ದರ್ಶನ್ ಅವರನ್ನ ತೆಗೆದುಕೊಂಡ್ರೆ ಆಕ್ಚುಲಿ ದರ್ಶನ್ ಅವರು ಏನೋ ಅವರು ಒಬ್ಬ ಕೊಲೆಗಾರ ಹಾಗೆ ಹೀಗೆ ಅಂತ ಏನು ಪತ್ರಿಕೆಯವರು, ಇವರು ಮೀಡಿಯಾದವರು ಎಲ್ಲರೂ ಕೂಡ ಪ್ರತಿಬಿಂಬಿಸಿದ್ರು. ಇವಾಗ ಟ್ರಯಲ್ ನಡೀತಾ ಇದೆ ಬಿಡಿ ಕೋರ್ಟ್ ಅಲ್ಲಿ, ಅವ್ರಿನ್ನು ಕೊಲೆಗಾರ ಅಂತ ಇನ್ನು ಪ್ರೂವ್ ಆಗಿಲ್ಲ, ಆಯ್ತಾ. ಏನ್ ಪ್ರತಿಬಿಂಬಿಸಿದ್ರು ಆ ಒಂದು ಟೈಮ್ ನಲ್ಲಿ ಆಕ್ಚುಲಿ ದರ್ಶನ್ ಅವರ ಅಭಿಮಾನಿಗಳನ್ನೇ ರೊಚ್ಚಿಗೆದ್ದಿದ್ರು. ಎಸ್, ನೋಡಿ, ರಾಜಕಾರಣಿಗಳು ಕುತಂತ್ರ ಮಾಡಿ ಆಕ್ಚುಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವ್ರಿಗೆ ಬೇಲನ್ನ ಕ್ಯಾನ್ಸಲ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತಾರೆ. ಅಂದ್ರೆ ದರ್ಶನ್ ಅಂತವರು ಆಕ್ಚುಲಿ ರಾಜಕೀಯಕ್ಕೆ ಬರಬೇಕು. ಅವರು ರಾಜಕೀಯದಲ್ಲಿ ಆಕ್ಚುಲಿ ಏನು ಒಂದು ಸ್ವಲ್ಪ ಜನ ಮೇಲ್ಗೈಯಲ್ಲಿ ಇದ್ದಾರೋ ಅವರ ಲಿಸ್ಟ್ ಅಲ್ಲಿ ದರ್ಶನ್ ಅವರು ಕೂಡ ಆಗಬೇಕು. ಹಂಗಾದ್ರೆ ಮಾತ್ರ ದರ್ಶನ್ ಅವ್ರಿಗೆ ಪವರ್ ಕೂಡ ಇದೆ. ಯಾಕೆಂದ್ರೆ ಅಭಿಮಾನಿಗಳ ಸಂಖ್ಯೆ ಬಹು ದೊಡ್ಡ ಮಟ್ಟದಲ್ಲಿ ಕರ್ನಾಟಕದಲ್ಲಿ ದರ್ಶನ್ ಅವರಿಗೆ ಇದೆ. ಆಕ್ಚುಲಿ ಅದನ್ನು ಉಪಯೋಗಿಸಿಕೊಂಡು ಏನು ವಿಜಯ್ ಅವರು ಇವಾಗ ಅಭಿಮಾನಿಗಳನ್ನು ಉಪಯೋಗಿಸಿಕೊಂಡು ಏನ್ ಎಲೆಕ್ಷನ್ ಅಲ್ಲಿ ಗೆದ್ರು, ಅದನ್ನು ಕೂಡ ತುಂಬಾ ಜನ ಹೇಳ್ತಾರೆ. ಏನು ಅಂತ ಅಂದ್ರೆ ವಿಜಯ್ ಅವ್ರಿಗೂ ಇದೇ ಒಂದು ಆಪಾದನೆಗಳನ್ನ ಮಾಡ್ತಾ ಇದ್ರು, ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ, ಅಭಿಮಾನಿಗಳನ್ನ ನಂಬ್ಕೊಂಡು ಎಲೆಕ್ಷನ್ ನಿಲ್ಬೇಡಿ ಅಂತ ದೊಡ್ಡ ಒಂದು ಸದ್ದು ಕೇಳಿ ಬರ್ತಾ ಇತ್ತಲ್ಲ. ಅದನ್ನ ಆಕ್ಚುಲಿ ಈಗ ಆ ಒಂದು ಊಹೆನ ತಪ್ಪು ಮಾಡಿರೋ, ನೀವು ಅನ್ಕೊಂಡಿರ್ತಕ್ಕಂಥದ್ದು ತಪ್ಪು ಅಂತ ಸರಿಯಾಗಿ ಹೇಳಿರ್ತಕ್ಕಂಥದ್ದು ವಿಜಯ್ ಅವರು. ಎಸ್, ಅದೇ ಒಂದು ಬಾಣವನ್ನ ದರ್ಶನ್ ಅವರು ಕೂಡ ಉಪಯೋಗಿಸಿಕೊಂಡ್ರೆ ದರ್ಶನ್ ಅವ್ರಿಗೆ ಇರ್ತಕ್ಕಂಥ ಫ್ಯಾನ್ ಬೇಸ್, ಏನ್ ಕರ್ನಾಟಕದಲ್ಲಿ ನಂಬರ್ 1 ಫ್ಯಾನ್ ಬೇಸ್ ಅಂತ ಹೇಳ್ತಾರೋ ಅದನ್ನ ಉಪಯೋಗಿಸಿಕೊಂಡ್ರೆ ಕರ್ನಾಟಕದಲ್ಲಿ ಅವರು ಗೆಲ್ಲಬಹುದು ಅನ್ನೋದು ದರ್ಶನ್ ಅವರ ಅಭಿಮಾನಿಗಳು ಮತ್ತೆ ಕರ್ನಾಟಕದವರು ತುಂಬಾ ಜನ ಹೇಳ್ತಾ ಇರತಕ್ಕಂಥದ್ದು. ಎಸ್, ಆದ್ರೆ ದರ್ಶನ್ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕಿ ಅಂದ್ರೆ ಇವಾಗ ಏನಪ್ಪ ದರ್ಶನ್ ಒಬ್ಬ ಕೊಲೆಗಾರ, ಹಾಗೆ ಈಗ ಅವ್ರು ಇನ್ನೂ ಕೊಲೆಗಾರ ಅಂತ ಪ್ರೂವ್ ಆಗಿಲ್ಲ, ಟ್ರಯಲ್ಗಳು ನಡೀತಾ ಇದೆ. ಒಂದು ವೇಳೆ ಅವರು ಕೊಲೆಗಾರ ಅಲ್ಲ ಅಂತ ಪ್ರೂವ್ ಆದ್ರೆ ಆಕ್ಚುಲಿ ಅವರು ಎಲೆಕ್ಷನ್ಗೆ ಆರಾಮಾಗಿ ನಿಲ್ಬಹುದು, ಆಯ್ತಾ. ಆದ್ರೆ ದರ್ಶನ್ ಅವರು ಬೇರೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ, MLA ಗಳಿಗೆ MP ಗಳಿಗೆ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಅವ್ರು ಯಾಕೋ ಆ ಮನಸ್ಸಿಗೆ ಅಥವಾ ನಾನೊಬ್ಬ ರಾಜಕಾರಣಿ ಆಗ್ಬೇಕು ಅನ್ನೋದಕ್ಕೆ ಯಾವತ್ತೂ ಕೂಡ ಇಷ್ಟಪಟ್ಟಂಗೆ ಕಂಡಿಲ್ಲ. ಮುಂದಿನ ದಿನಗಳಲ್ಲಿ ಆಕ್ಚುಲಿ ಇವಾಗ ಏನು ಪಾಠ ಕಲ್ತಿದಾರೋ ಆ ಒಂದು ಪಾಠದಿಂದ ಅವರು ಮುಂದಿನ ದಿನಗಳಲ್ಲಿ ಏನಾದ್ರೂ ಎಲೆಕ್ಷನ್ ನಿಂತ್ರೆ
ಕಾಯ್ದು ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಅವರು ಸುಮಾರಾಗಿ ಅವರು ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಅದು ದರ್ಶನ್ ಅವರ ಗುಣ. ನಿಜವಾಗ್ಲೂ ನೋಡೋಣ, ನಮ್ಮ ಕರ್ನಾಟಕದ ದರ್ಶನ್ ಅವರು ರಾಜಕೀಯಕ್ಕೆ ಬರ್ತಾರ ಅನ್ನೋದು ಮುಂದೆ ಕಾಯ್ದು ನೋಡ್ಬೇಕಾಗತ್ತೆ. ಇನ್ನೊಂದು ಕಡೆ ಆಕ್ಚುಲಿ ಸುದೀಪ್ ಅವರ ಮೇಲೆ ತುಂಬಾ ಜನ ಈಗ ಹೇಳ್ತಾ ಇರ್ತಕ್ಕಂಥದ್ದು, ಸುದೀಪ್ ಅವ್ರಿಗೂ ಕೂಡ ಆ ಒಂದು ಗುಣಲಕ್ಷಣಗಳಿದೆ, ಜನಗಳು ಅಭಿಮಾನಿಗಳಿದ್ದಾರೆ, ಹಾಗೆ ಅವರು ಕೂಡ ಒಂದಷ್ಟು ಜನಗಳಿಗೆ ಸಹಾಯಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ರಾಜಕೀಯಕ್ಕೆ ಬರುವಂತ ಎಲ್ಲ ಲಕ್ಷಣಗಳಿರೋದ್ರಿಂದ ಸುದೀಪ್ ಅವರು ಬರಬಹುದು ಅಂತ ಹೇಳ್ತಾರೆ. ಕೆಲವೊಂದು ಸಾರಿ ಸುದೀಪ್ ಅವರನ್ನ ಮೀಡಿಯಾದವರು ಕೇಳಿದಾಗ್ಲೂ ಕೂಡ ಆಕ್ಚುಲಿ ಅದಕ್ಕಿಂತ ಬರೋಣ ಹಾಗೆ ಹೀಗೆ ಅಂತ ತಮಾಷೆಗೂ ಕೂಡ ಮಾತಾಡಿದ್ದಾರೆ ಕಿಚ್ಚ ಸುದೀಪ್ ಅವರು. ಎಸ್, ಎಲ್ಲಾನು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ ಎಲ್ಲಿಗೆ ಹೋಗುತ್ತೆ ಕರ್ನಾಟಕ, ನೋಡೋಣ.